ನಂಜನಗೂಡು ತಾಲೂಕಿನ ಹಂಡುವಿನಹಳ್ಳಿ ಗ್ರಾಮದಲ್ಲಿ ನಿರ್ಮಿಸಿರುವ ನೂತನ ಹಾಗೂ ಭವ್ಯ ಶ್ರೀ ಮಲೆಮಹದೇಶ್ವರ ಸ್ವಾಮಿ ದೇವಾಲಯವನ್ನು ಸಡಗರ ಸಂಭ್ರಮ ಹಾಗೂ ಶ್ರದ್ಧಾಭಕ್ತಿಯಿಂದ ಲೋಕಾರ್ಪಣೆಗೊಳಿಸಲಾಯಿತು. ಗ್ರಾಮಸ್ಥರ ಹಾಗೂ ದಾನಿಗಳ ನೆರವು ಮತ್ತು ಸಹಕಾರದಿಂದ ಸುಮಾರು 1,60,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ನೂತನ ದೇವಾಲಯವನ್ನು ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಲೋಕಾರ್ಪಣೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭ ನೂತನ ದೇವಸ್ಥಾನದ ಸಂಪ್ರೋಕ್ಷಣೆ, ಪ್ರತಿಷ್ಠಾಪನೆ, ವಿಮಾನ ಗೋಪುರ ಕಳಶ ಸ್ಥಾಪನೆ, ಕುಂಭಾಭಿಷೇಕ, ಹೋಮ ಹವನ ಸೇರಿದಂತೆ 2 ದಿನಗಳ ಕಾಲ ಹಲವು ಧಾರ್ಮಿಕ ವಿಧಿವಿಧಾನಗಳು ನಡೆದವು. ದೇವಾಲಯದ ಉದ್ಘಾಟನೆಯ ಅಂಗವಾಗಿ ದೇವಾಲಯದ ಒಳ ಹಾಗೂ ಹೊರ ಆವರಣ ಸೇರಿದಂತೆ ಇಡೀ ಗ್ರಾಮವನ್ನೇ ಬಣ್ಣ ಬಣ್ಣದ ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ಮತ್ತು ಮಹಾಪುರುಷರ ಫ್ಲೆಕ್ಸ್ ಅಳವಡಿಸುವ ಮೂಲಕ ಅಲಂಕರಿಸಲಾಗಿತ್ತು. ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಭಕ್ತಿ ನಮನ ಸಲ್ಲಿಸಿದರು. ಬಂದ ಎಲ್ಲಾ ಭಕ್ತರಿಗೆ ಗ್ರಾಮಸ್ಥರಿಂದ ಅನ್ನದಾಸೋಹವನ್ನ ಏರ್ಪಡಿಸಲಾಗಿತ್ತು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಉದ್ಘಾಟನೆ ಮಾಡಿದ ಜಗದ್ಗುರು ಶ್ರೀ ಶಿವರಾತ್ರಿ ಮಹಾಸ್ವಾಮಿಗಳವರು ಮಾತನಾಡಿ, ನದಿಗಳು ಎಲ್ಲೋ ಹುಟ್ಟಿ ಎಲ್ಲೋ ಹರಿಯುತ್ತವೆ. ಭಕ್ತಿಯೂ ಕೂಡ ನದಿಗಳಂತೆ ನಿರಂತರವಾಗಿ ಹರಿಯುತ್ತಿರಬೇಕು. ಭಯದಿಂದ ಭಕ್ತಿಯಲ್ಲ, ಪ್ರೀತಿಯಿಂದ ಮಾತ್ರ ಭಕ್ತಿ ಬರುತ್ತದೆ ಎಂದು ಆಶೀರ್ವಚನ ನೀಡಿ ಮಹದೇಶ್ವರನ ಬಗ್ಗೆ ಇರುವ ಜಾನಪದ ಸಾಹಿತ್ಯ ಮತ್ತು ಪರಂಪರೆಯ ಬಗ್ಗೆ ತಿಳಿಸಿದರು. ಧಾರ್ಮಿಕ ಸಭೆಯಲ್ಲಿ ಮುಡುಕನಪುರದ ಷಡಾಕ್ಷರಿ ದೇಶಿಕೇಂದ್ರ ಸ್ವಾಮಿಗಳು, ಬರಡನಪುರದ ಪರಮಶಿವಮೂರ್ತಿ ಸ್ವಾಮೀಜಿ, ಮಹದೇಶ್ವರ ಬೆಟ್ಟದ ಮಹಾಂತ ದೇಶಿಕೇಂದ್ರ ಸ್ವಾಮೀಜಿ, ನವಿಲೂರು ಚೆನ್ನಬಸವ ಸ್ವಾಮೀಜಿ, ಪಡಗೂರಿನ ಶಿವಲಿಂಗೇಂದ್ರ ಸ್ವಾಮಿಗಳು ಸೇರಿದಂತೆ ಇನ್ನು ಹಲವಾರು ಹರ ಗುರು ಚರಮೂರ್ತಿಗಳು ಜಗದ್ಗುರುಗಳಿಗೆ ಸಾಥ್ ನೀಡಿದರು. ಸವಿಸ್ತಾರವಾಗಿ ಅವರು ಸಮಯದ ಕೊರತೆ ಎಂದು ಅವರೇ ಒಂದು ಮಾತು ಹೇಳಿದರು. ಮಾದಪ್ಪನ ಬೆಟ್ಟಕ್ಕೆ ಪಾದಯಾತ್ರೆ ಹೋದರೆ ಮಾದಪ್ಪನ ಗುಣ ಮಾಡ್ತಾ ಹೋದವರಿಗೆ ಬೆಟ್ಟ ತಲುಪ್ತಿರೋ ಹೊರತು ಗುಣಗಾನ ಮಾಡಲು ಮುಗಿಯೋದಿಲ್ಲ ಅಂತ. ಹಾಗೆ ಮಾದಪ್ಪನನ್ನು ಎಷ್ಟು ಸ್ತುತಿಸಿದ್ರು, ಎಷ್ಟು ಕೊಂಡಾಡಿದ್ರು, ಆತನ ಮಹಿಮೆಗಳಿಗೆ ಕೊನೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ವಿರಾಟ್ ರೂಪವಾದಂತಹ ಬದುಕನ್ನು ನಡೆಸಿದಂಥವರು ಮಹದೇಶ್ವರ. ಅವ್ರ ಬಗ್ಗೆ ಬಹಳವಾದ ಜಾನಪದ ಗೀತೆಗಳಿವೆ. ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ಮಹದೇಶ್ವರರು ಇವುಗಳ ಬಗ್ಗೆ ಇರುವಂತಹ ಜನಪದ ಸಾಹಿತ್ಯ ಅಪೂರ್ವವಾದಂತಹದ್ದು. ಅದು ಬರೆದು ಓದಿ ಕಲಿತು ಹಾಡಿದಂಥದ್ದಲ್ಲ. ಅವರು ಕರ್ಣಾಕರ್ಣಿಕೆಯಾಗಿ ಒಬ್ಬರಿಂದ ಒಬ್ಬರಿಗೆ ಕೇಳಿ ಅದನ್ನು ಕಲಿತು ನಿರಂತರವಾಗಿ ಹಾಡುವಂತಹ